ಓಂ ಶಾಂತಿ. ಈ ಮುರಳಿ 4ನೇ ತಾರೀಕು ಜಾನ್ವರಿ ತಿಂಗಳು 1982. ಸದ್ಗುರುವಿನ ಪ್ರಥಮ ವರದಾನ ಮನ್ಮನಾಭವ ಅನ್ನೋದು ಈ ಮುರಳಿಯ ಟೈಟಲ್. ಸೊ ಪರಮಾತ್ಮ ನಮಗಿಲ್ಲಿ ತಂದೆಯಾಗಿ, ಸದ್ಗುರುವಾಗಿ, ಶಿಕ್ಷಕನಾಗಿ, ಜೀವನ ಸಂಗಾತಿಯಾಗಿ, ನಮ್ಮ ಉನ್ನತಿಗಾಗಿಯೇ ಇಲ್ಲಿ ಅವರು ನಮಗೆ ಜ್ಞಾನಯೋಗಗಳನ್ನು ಕೊಡ್ತಾ ಇದ್ದಾರೆ. ಸೊ ಆದರೆ ಸದ್ಗುರುವಾಗಿ ಪರಮಾತ್ಮನ ಪಾತ್ರ ಏನಿರ್ತದೆ ಅಂದರೆ ಸದ್ಗತಿಯನ್ನು ಕೊಡುವ ಗುರು. ಸದ್ಗತಿಯನ್ನು ಕೊಡುವ ಗುರು ಅಂತಂದರೆ ಮುಕ್ತಿ, ಜೀವನ್ಮುಕ್ತಿಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಸದ್ಗುರುವಾಗಿ. ಸೊ ಇಲ್ಲಿ ಮುಕ್ತಿ, ಜೀವನ್ಮುಕ್ತಿ ಅಂದರೆ ಸಾಧಾರಣವಾಗಿ ಭಕ್ತಿ ಮಾರ್ಗದಲ್ಲಿ ನಾವು ಶರೀರವನ್ನು ಬಿಟ್ಟಾದಮೇಲೆ ಅಲ್ಲಿ ಮುಕ್ತಿ ಅನ್ನೋದು ಇರ್ತದೆ ಅಂತಾರೆ. ಆದರೆ ಇಲ್ಲಿ ಪರಮಾತ್ಮ ಮುಕ್ತಿ ಅಂದರೆ ದುಃಖದಿಂದ ಮುಕ್ತಿ, ಜೀವನ್ಮುಕ್ತಿ ಅಂದರೆ ಜೀವನ ಪ್ಲಸ್ ದುಃಖದಿಂದ ಮುಕ್ತಿ. ಅಂದರೆ ಈ ಜೀವನದಲ್ಲಿರಬೇಕಾದ್ರೆ ನಾವು ಮುಕ್ತಿಯನ್ನು, ಜೀವನ್ಮುಕ್ತಿಯನ್ನು ಅನುಭವ ಮಾಡೋದೇ ಮುಕ್ತಿ, ಜೀವನ್ಮುಕ್ತಿಯನ್ನು ಕೊಟ್ಟಾಗೆ. ಸೊ ಇಲ್ಲಿ ನಾವು ಅದನ್ನು ಯಾವ ರೀತಿ ತಗೊಳ್ಬೇಕು ಅಂತ ಅಂದರೆ ಶಿವಪರಮಾತ್ಮ ತಿಳಿಸ್ತಾ ಇರೋ ಈ ಜ್ಞಾನ ಯೋಗಗಳಿಂದ, ಅಂದರೆ ರಾಜಯೋಗವನ್ನು ಅಭ್ಯಾಸ ಮಾಡಿದಾಗ ನಮಗೆ ಜೀವನದಲ್ಲಿ ಸುಖ ಶಾಂತಿಗಳು ಕಂಪ್ಲೀಟಾಗಿ, ಆ ಆನಂದ, ಪರಮಾತ್ಮನೊಂದಿಗೆ ಇರೋ ಎಲ್ಲ ಕ್ಯಾರೆಕ್ಟರ್ಸ್ ಅಂದರೆ ಆ ಸುಖ, ಶಾಂತಿ, ಪವಿತ್ರತೆ ಎಲ್ಲವನ್ನ ಅನುಭವ, ಅಂದರೆ ಅನುಭವದಲ್ಲಿ ಬಂದಾಗ ಏನಾಗ್ತದೆ ಅಂತಂದರೆ ಈ ಮುಕ್ತಿ ಅಂದರೆ ದುಃಖದಿಂದ ಮುಕ್ತಿ ಅನ್ನೋದು ಆರಾಮಾಗಿ ಸಿಗುತ್ತೆ. ಪ್ಲಸ್ ಜೀವನ್ಮುಕ್ತಿ, ಈ ಜೀವನದಲ್ಲಿ ಇರಲಿಕ್ಕೇ ನಾವು ಆ ದುಃಖದಿಂದ ಮುಕ್ತಿ ಅನ್ನೋ ಅನುಭವವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೇ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಸದ್ಗುರುವಾಗಿ ಪರಮಾತ್ಮ ನಮಗೆ ವರದಾನಗಳನ್ನು ಕೊಡ್ತಾನೆ ಅನ್ನೋ ವಿಷಯ ಗೊತ್ತು. ಸೊ ಆ ವರದಾನಕ್ಕೂ ದಾನಕ್ಕೂ ಇರೋ ಡಿಫ್ರೆನ್ಸ್ ಏನು ಅಂದರೆ, ದಾನ ಅಂದರೆ ನಮ್ಮ ಹತ್ರ ಇರೋದು ಇನ್ನೊಬ್ಬರಿಗೆ ಕೊಡೋದು, ನಮ್ಮ ಹತ್ರ ಏನಿದೆನೋ ಅದನ್ನು ಇನ್ನೊಬ್ರಿಗೆ ಕೊಡೋದು ದಾನ ಅಂತಾರೆ, ದಾನ ಪುಣ್ಯಗಳು. ಸೊ ವರದಾನ ಅಂದರೆ ಎದುರುಗಡೆ ಇರುವವರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಡೋದು. ಇಲ್ಲಿ ಪರಮಾತ್ಮ ನಮಗೆ ಏನು ಅವಶ್ಯಕತೆ ಇದೆನೋ ಅದನ್ನು ಕೊಡ್ತಾ ಹೋಗ್ತಾರೆ. ಇವಾಗ ನಾವು ಅಶಾಂತಿಯಿಂದ, ಚಂಚಲತೆಯಲ್ಲಿ, ಕಂಪ್ಲೀಟ್ ಕ್ರೋಧದಿಂದ ಇದ್ವಿ ಅಂದರೆ ನಮಗೆ ಶಾಂತಿಯನ್ನು ಕೊಡ್ತಾರೆ. ನಮಗೊಂದು ವೇಳೆ ಪ್ರಶಾಂತತೆ ಬೇಕು ಜೀವನದಲ್ಲಿ, ಕಂಪ್ಲೀಟ್ ಮನಃಶಾಂತಿ ಅಂದರೆ ಮನಃಶಾಂತಿ, ನಮಗೆ ಪ್ರೀತಿ ಬೇಕು ಜೀವನದಲ್ಲಿ ಅಂದರೆ ಪ್ರೇಮ ಸ್ವರೂಪ ಭವ, ನಮಗೆ ಆನಂದ ಬೇಕು ಅಂದರೆ ಆನಂದ ಸ್ವರೂಪ ಭವ. ಹಿಂಗೆ ನಮಗೇನು ಅವಶ್ಯಕತೆ ಇದೆನೋ ಅದನ್ನು ಇಲ್ಲಿ ಪರಮಾತ್ಮ ಕೊಡ್ತಾ ಹೋಗ್ತಾರೆ. ಅದಕ್ಕಾಗಿಯೇ ಅದು ವರದಾನ ಅಂಥೇಳಿ ಕರೆಯಲ್ಪಡ್ತದೆ. ಈಗ ಪರಮಾತ್ಮ ನಮಗೆ ಬಂದು ವರದಾನವನ್ನು ಕೊಟ್ಟರು. ಫಾರ್ ಸಪೋಸ್ ನಮಗೆ ಶಾಂತ ಸ್ವರೂಪ ಭವ ಅನ್ನೋ ವರದಾನವನ್ನು ಕೊಟ್ಟರು. ಮತ್ತು ನಾವು ಪಡೆಯೋದು ಹೇಗೆ ಅಂದರೆ, ನಾವಿಲ್ಲಿ ಪರಮಾತ್ಮ ಏನೇ ಕೊಟ್ಟರು ಸಂಕಲ್ಪ ಸ್ಥಾಯಿಯಲ್ಲಿ, ಆಲೋಚನಾ ಸ್ಥಾಯಿಯಲ್ಲಿ ಕೊಡ್ತಾರೆ. ನಾವು ಕೂಡ ಅದೇ ಸ್ಥಾಯಿಯಲ್ಲಿನೇ ತಗೊಳ್ಬೇಕು. ಸೊ ಈ ಪರಮಾತ್ಮ ಬಂದು ಶಾಂತ ಸ್ವರೂಪ ಭವ ಅನ್ನೋ ವರದಾನವನ್ನು ಕೊಟ್ಟಾಗ ನಾನಾತ್ಮ ಶಾಂತ ಸ್ವರೂಪ ಅನ್ನೋ ಒಂದು ಸಂಕಲ್ಪವನ್ನು ಮಾಡಬೇಕಾಗತ್ತೆ. ಸೊ ಇದನ್ನು ಉದಾಹರಣೆಗಾಗಿ ಹೆಂಗೆ ಹೇಳ್ಬೋದು ಅಂತಂದರೆ, ಒಂದು ಬೈಕ್ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ಸೊ ಬೈಕ್ ಸ್ಟಾರ್ಟ್ ಆಗದೇ ಇದ್ದಾಗ ಒಂದು ಸ್ಟಾರ್ಟಿಂಗ್ ಪುಷಿಂಗ್ ಸ್ವಲ್ಪ ದೊಬ್ಬಿದ್ರೆ ಆಮೇಲೆ ಚಾಲು ಮಾಡ್ಕೊಂಡು ನಾವೇ ಹೋಗ್ಬೋದು ಅಂತ ಇಟ್ಕೊಳ್ಳಿ. ಸೊ ಅದೇ ರೀತಿ ಇಲ್ಲಿ ಕೂಡ ಆ ಪುಷ್ ಅನ್ನೋದು ಪರಮಾತ್ಮ ಕೊಡ್ತಾ ಇದ್ದಾರೆ. ಅಂದರೆ ಬೈಕೆ ಚೆನ್ನಾಗಿದೆ, ಪೆಟ್ರೋಲ್ ಇದೆ, ಎಲ್ಲ ಇದೆ, ಆದರೆ ಮುಂದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಆ ಪುಷ್ ಅನ್ನೋದು ಸ್ಟಾರ್ಟಿಂಗ್ ಕೊಟ್ಟರೆ ತಾನಾಗಿಯೇ ಆ ಬೈಕಿನ ಮುಂದಕ್ಕೆ ಹೋಗುತ್ತೆ. ಆ ರೀತಿ ಪುಷ್ ಕೊಡೋದನ್ನೇ ವರದಾನ ಅಂಥೇಳಿ ಕೂಡ ಹೇಳ್ಬೋದು. ಸೊ ಕೊಟ್ಟಾದಮೇಲೆ ಈಗ ಫಾರ್ ಸಪೋಸ್ ಯಾರೋ ಬಂದು ಪುಷ್ ಕೊಡ್ತಾ ಇದ್ದಾರೆ ಅಂದರೆ, ಯಾರೋ ನನ್ನ ಗಾಡಿಯನ್ನು ಬೈಕನ್ನು ಹಿಂದಿಂದೆ ದೂಕ್ತಾ ಇದ್ದಾರೆ. ದೂಕ್ತಾ ಇದ್ದರೂ ಕೂಡ ನಾನು ಆ ಬಟನ್ ಒತ್ತಿ ಚಾಲೂನೇ ಮಾಡಿಲ್ಲ ಅಂತ ಇಟ್ಕೊಳ್ರಿ ಬೈಕನ್ನು, ಅವಾಗೇನಾಗುತ್ತೆ, ನಾನಾಗಿ ನಡೆಸ್ಕೊಂಡು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಸೊ ಇದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೋದು ಅಂದರೆ, ನನ್ನ ಸಂಕಲ್ಪನೇ ಮಾಡಿಲ್ಲ, ಪರಮಾತ್ಮ ಬಂದು ವರದಾನ ಕೊಡ್ತಾ ಇದ್ದಾರೆ, ಹಿಂದಿಂದ ಯಾರೋ ಬಂದು ಗಾಡಿಯನ್ನು ದೂಕ್ತಾ ಇದ್ದಾರೆ, ಆದರೆ ನಾನೇ ಸಂಕಲ್ಪ ಮಾಡ್ತಾ ಇಲ್ಲ, ನಾನಾತ್ಮ ಶಾಂತ ಸ್ವರೂಪ ಅಂಥೇಳಿ. ಸೊ ನಾನು ಬೈಕನ್ನು ಆನೇ ಮಾಡ್ತಿಲ್ಲ, ಅವಾಗ ನನ್ನನ್ನು ನಾನು ನಡೆಸ್ಕೊಂಡು ಹೋಗ್ಲಿಕ್ಕಾಗಲ್ಲ ಬೈಕನ್ನು. ಇನ್ ದ ಸೇಮ್ ವೇ ಇದೇ ರೀತಿಯಾಗಿ ಇಲ್ಲಿ ಕೂಡ ಪರಮಾತ್ಮ ನಮಗೆ ಹಿಂದುಗಡೆಯಿಂದ ಶಕ್ತಿಯನ್ನು ವರದಾನಗಳ ಮೂಲಕ ಕೊಡ್ತಾ ಇದ್ದಾರೆ. ಆದರೆ ಅದನ್ನು ತಗೊಳ್ಳೋದು ಹೇಗೆ ಅಂದರೆ ಸಂಕಲ್ಪದ ಮೂಲಕ ತಗೊಂಡು ಅದಾದಮೇಲೆ ಅದನ್ನು ಪ್ರಾಕ್ಟಿಕಲ್ ಲೈಫಲ್ಲಿ ಅಪ್ಲೈ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಸದ್ಗುರುವಿನ ಪ್ರಥಮ ವರದಾನ ಅಂದರೆ ಮನ್ಮನಾಭವ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಇಂದು ಜ್ಞಾನಸಾಗರ ತಂದೆ, ಸಾಗರದ ದಡಕ್ಕೆ ಜ್ಞಾನರತ್ನಗಳನ್ನು ಆರಿಸುವಂತಹ
ಪವಿತ್ರ ಹಂಸಗಳನ್ನು ನೋಡಲು ಬಂದಿರುವರು. ಪ್ರತಿಯೊಂದು ಪವಿತ್ರ ಹಂಸ ಎಷ್ಟು ಜ್ಞಾನರತ್ನಗಳನ್ನು ಹುಡುಕಿ ಖುಷಿಯಲ್ಲಿ ನರ್ತಿಸುತ್ತಿರುವ ಆ ನರ್ತನೆಯನ್ನು ನೋಡುತ್ತಿದ್ದರು. ಈ ಅಲೌಕಿಕ ಖುಷಿಯು ಆತ್ಮಿಕ ನೃತ್ಯಪ್ರಿಯ, ಆದರೆ ಇಡೀ ಕಲ್ಪದಲ್ಲಿ ಅತೀತ ಭಿನ್ನವಾಗಿದೆಯಲ್ಲವೇ? ಸಾಗರದ ಭಿನ್ನ ಭಿನ್ನ ಅಲೆಗಳನ್ನು ನೋಡುತ್ತಾ ಹಂಸಗಳು ಎಷ್ಟು ಹರ್ಷಿತವಾಗುತ್ತಿವೆ. ಆದ್ದರಿಂದ ಇಂದು ಬಾಪ್ ದಾದಾ ಏನನ್ನು ನೋಡಲು ಬಂದಿರುವರು? ಹಂಸಗಳ ನೃತ್ಯವನ್ನು. ನೃತ್ಯ ಮಾಡುವುದರಲ್ಲಿ ಹುಷಾರಾಗಿರುವಿರಲ್ಲವೇ? ಪ್ರತಿಯೊಬ್ಬರ ಮನದ ಖುಷಿಯ ಗೀತೆಯೂ ಸಹ ಕೇಳುತ್ತಿದ್ದೇವೆ. ಗೀತೆಯಿಲ್ಲದೆ ನೃತ್ಯವಿರುವುದಿಲ್ಲ. ಆದ್ದರಿಂದ ಸಂಗೀತವೂ ಇದೆ ಮತ್ತು ನೃತ್ಯವೂ ನಡೆಯುತ್ತಿದೆ. ತಾವೆಲ್ಲರೂ ಖುಷಿಯ ಗೀತೆಯನ್ನು ಕೇಳುತ್ತಿರುವಿರಾ? ಈ ಗೀತೆಯನ್ನು ಕಿವಿಗಳಿಂದ ಕೇಳುವುದಲ್ಲ, ಆದರೆ ಮನದ ಗೀತೆಯನ್ನು ಮನದಿಂದಲೇ ಕೇಳುವಿರಿ. ಮನ್ಮನಾಭವ ಆದಾಗ ಗೀತೆಯನ್ನು ಕೇಳುವುದು ಮತ್ತು ಹೇಳುವುದು ಮತ್ತು ಕೇಳುವುದು ಶುರುವಾಗುವುದು. ಮನ್ಮನಾಭವ ಈ ಮಹಾಮಂತ್ರದ ವರದಾನಿ ಎಲ್ಲರೂ ಆಗಿರುವಿರಿ. ಸದ್ಗುರುವಿನವರು ಆದಾಗ ಮೊದಲ ವರದಾನ ಯಾವುದು ಸಿಕ್ಕಿತು? ಮನ್ಮನಾಭವ. ಸದ್ಗುರುವಿನ ರೂಪದಲ್ಲಿ ವರದಾನಿ ಮಕ್ಕಳನ್ನು ನೋಡುತ್ತಿದ್ದಾರೆ. ಸೊ ಒನ್ಸ್ ನಾವು ಸದ್ಗುರುವಿನವರು ಆದಾಗ ಅಂದರೆ ಪರಮಾತ್ಮನವರಾದಾಗ ನಮಗೆ ಸಿಕ್ಕಿರೋ ಮೊಟ್ಟ ಮೊದಲ ವರದಾನ ಯಾವುದು ಅಂದರೆ ಮನ್ಮನಾಭವ. ಸೊ ಮನ್ಮನಾಭವ ಅಂದರೆ ಅದರ ಅರ್ಥ ಏನು ಅಂದರೆ, ಸೊ ಇಲ್ಲಿ ಮನ್ಮನಾಭವ ಅಂದರೆ ಸ್ವಯಂವನ್ನು ಆತ್ಮನನ್ನಾಗಿ ಭಾವಿಸಿ ನನ್ನನ್ನು ಸ್ಮೃತಿ ಮಾಡ್ರಿ ಅಂಥೇಳಿ ಅದರ ಅರ್ಥ. ಸೊ ಆ ಸ್ಮೃತಿ ಮಾಡಿರಿ ಅಂದರೆ ಹೇಗೆ ಮಾಡೋದು? ಇಲ್ಲಿ ಮನ್ಮನಾಭವ ಅನ್ನೋ ಪದವನ್ನು ಬಿಡಿಸಿದಾಗ ಮನ ಭವ 3 ಪದಗಳು ಬರ್ತದೆ. ಈ 3 ಶಬ್ದಗಳಲ್ಲಿ ಮನ್ ಅಂದರೆ ಮನಸ್ಸು, ಆಲೋಚನೆ, ರಚನೆ, ಸ್ಥಾಪನೆ ಇದೆಲ್ಲ ಹೇಳ್ತಿರ್ತಾರೆ. ಸೊ ಮನಸ್ಸಿನ ಕೆಲಸ ಏನು? ಮನಸ್ಸು ಅಂದರೆ ಏನು? ಆಲೋಚನೆ. ಸೊ ಮನ ಅಂದರೆ ನನ್ನ ಮೇಲೆ ಸ್ಥಿರಪಡಿಸೋದು, ಅದರ ಜೊತೆ ಸಂಲಗ್ನತೆಯಲ್ಲಿರೋದು. ಅಂದರೆ ನಮ್ಮ ಪ್ರತಿಯೊಂದು ಆಲೋಚನೆಯಲ್ಲಿ ಪರಮಾತ್ಮ ನಿಹಿತ, ಅಂದರೆ ಪರಮಾತ್ಮನ ಮೇಲೆ ಇರೋದು ನಮ್ಮ ಆಲೋಚನೆ. ಸೊ ಇದನ್ನೇ ಮನ್ಮನಾಭವ ಅಂತೇಳಿ ಕರೀತಾ ಇದ್ದಾರೆ. ಸೊ ಒಂದು ವೇಳೆ ನಾನು ದೇಹ ಅಂದ್ಕೊಂಡಾಗ ಏನಾಗುತ್ತೆ ಅಂದರೆ ನನಗೆ ಪರಮಾತ್ಮನನ್ನು ಸ್ಮೃತಿ ಮಾಡಲಿಕ್ಕೆ ವಿಗ್ರಹದ ಅವಶ್ಯಕತೆ ಇರುತ್ತೆ. ಸೊ ಅದೇ ಆತ್ಮ ಅಂದ್ಕೊಂಡಾಗ ಆಲೋಚನೆಯಿಂದ ಪರಮಾತ್ಮನನ್ನು ನೆನೆಸ್ಕೊಂಡ್ರೆ ಸಾಕು, ಅಲ್ಲಿ ಸ್ಮೃತಿ ಅನ್ನೋದು ಬಂದುಬಿಡುತ್ತೆ. ಅದೇ ದೇಹ ಅಂದ್ಕೊಂಡಾಗ ನನಗೆ ವಿಗ್ರಹಗಳ ಅವಶ್ಯಕತೆ ಅನ್ನೋದು ಬರ್ತದೆ. ಅದಾದಮೇಲೆ ಎಲ್ಲ ಮಹಾಮಂತ್ರಧಾರಿ, ಮಹಾದಾನಿ, ವರದಾನಿ ಸದ್ಗುರುವಿನ ಮಕ್ಕಳು ಮಾಸ್ಟರ್ ಸದ್ಗುರು ಆಗಿದ್ದೀರಿ. ಸೊ ಇಲ್ಲಿ ಮಹಾಮಂತ್ರ ಅಂದರೆ ಸಾಕು, ಮೈಂಡಲ್ಲಿ ಬರಬೇಕು ಮನ್ಮನಾಭವ. ಪರಮಾತ್ಮ ನಮಗೆ ಕೊಟ್ಟಿರೋ ಮಹಾಮಂತ್ರ ಯಾವುದು? ಮನ್ಮನಾಭವ. ಸೊ ಈ ಮನ್ಮನಾಭವ ಅನ್ನೋ ಮಹಾಮಂತ್ರಧಾರಿ ಆತ್ಮರು ವರದಾನಿ ಅಂದರೆ ಏನು ಅನ್ನೋ ವಿಷಯನ, ವರದಾನಗಳನ್ನು ವೃದ್ಧಿ ಮಾಡಿಕೊಳ್ಳುವ ವಿಧಿ ಅನ್ನೋ ಒಂದು ವಿಡಿಯೋನಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಆ್ಯಕ್ಚುಲಾಗಿ ಅದರ ಮೀನಿಂಗ್ ಏನು ಅಂತಂದರೆ ಸರ್ವ ಖಜಾನೆಗಳಿಂದ, ಸರ್ವಶಕ್ತಿಗಳಿಂದ ಸಂಪೂರ್ಣ ಸಂಪನ್ನವಾಗಿರೋರು ಅಂತ ಅರ್ಥ. ಅದನ್ನೇ ಆ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿದೆ. ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಹಾಕಲಾಗಿದೆ. ಸೊ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಆ ವಿಡಿಯೋನ ಕೂಡ ನೋಡಿದಾಗ ಈ ವರದಾನಿ ಅಂದರೆ ಏನು ಅಂಥೇಳಿ ಅರ್ಥ ಆಗ್ತದೆ. ಸೊ ಈ ವರದಾನಿ ಆತ್ಮರು ಅಂದರೆ ಸಂಪೂರ್ಣ ಅದಾದಮೇಲೆ ಮಹಾದಾನಿ ಅಂದರೆ ಅವರವರ ಶಕ್ತಿಗೆ ಅನುಗುಣವಾಗಿ ಖಜಾನೆಗಳನ್ನು ಪಡೆದವರು. ಅಂದರೆ ಫಸ್ಟ್ ವರದಾನಿ ಬಂದರೆ ನೆಕ್ಸ್ಟ್ ಮಹಾದಾನಿ ಅನ್ನೋರು ಬರ್ತಾರೆ. ಅದಾದಮೇಲೆ ಸದ್ಗುರುವಿನ ಮಕ್ಕಳು ಮಾಸ್ಟರ್ ಸದ್ಗುರು. ಆ್ಯಕ್ಚುಲಾಗಿ ಸದ್ಗುರು ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಸದ್ಗುರುವಾಗಿ ಪರಮಾತ್ಮ ಅಂದರೆ ವರದಾನಗಳನ್ನು ಕೊಟ್ಟು ಶಕ್ತಿಯನ್ನು ತುಂಬ್ತಾ ಇದ್ದಾರೆ ನಮ್ಮಲ್ಲಿ. ಮಾಸ್ಟರ್ ಸದ್ಗುರು ಅಂದರೆ ನಾವು ಕೂಡ ಪರಮಾತ್ಮನ ಸಮಾನವಾಗಿ ಎಲ್ಲರಿಗೂ ವರದಾನಗಳನ್ನು ಕೊಟ್ಟಾಗ ಮಾಸ್ಟರ್ ಸದ್ಗುರು. ಅಷ್ಟು ಸ್ಟಾಕ್ ಇದೆನಾ ಅಂತೇಳಿ ಕೂಡ ಕೇಳ್ತಿರ್ತಾರೆ. ಸೊ ಇಲ್ಲಿ ಮಹಾಮಂತ್ರಧಾರಿ ಅಂದಾಗ ಮನ್ಮನಾಭವ. ಸೊ ಯಾವಾಗ ನಾವು ಮನ್ಮನಾಭವ ಆಗ್ತೀವೋ ಅಂದರೆ ಆತ್ಮ ಅನ್ನೋ ಸ್ಥಾಯಿಯಲ್ಲಿ ಅಥವಾ ನಮ್ಮ ಪ್ರತಿಯೊಂದು ಆಲೋಚನೆಯನ್ನು ಪರಮಾತ್ಮನ ಮೇಲೆ ಸ್ಥಿರಪಡಿಸಿದಾಗ, ಆ ಸ್ಥಿರಪಡಿಸಿದಾಗಲೇ ನಾವಿಲ್ಲಿ ಮಧ್ಯಾಜಿ ಭವ ಅಂತಂದರೆ ನರನಿಂದ ನಾರಾಯಣನು. ಸೊ ಈ 7 ಡೇ ಕೋರ್ಸ್ ಚಿತ್ರದಲ್ಲಿ 3 ತೋರಿಸ್ತಿರ್ಬೇಕಾದ್ರೆ ಫಸ್ಟು ಬ್ರಹ್ಮ, ಅದಾದಮೇಲೆ ಮಧ್ಯದಲ್ಲಿ ತೋರಿಸಿರೋದು ಯಾರನ್ನು? ನಾರಾಯಣನನ್ನು. ಸೊ ಆ ನಾರಾಯಣ ಅಂದರೆ ಫಾದರಲ್ಲಿ ಕರ್ಮಗಳಲ್ಲಿ ಬ್ರಹ್ಮ ತಂದೆಯನ್ನು ಅನುಸರಿಸಿದಾಗಲೇ ಮಧ್ಯಾಜಿ ಭವ. ಸೊ ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನು, ಸ್ಮೃತಿಯಲ್ಲಿ ಶಿವ ತಂದೆಯನ್ನು.
ಅನುಸರಿಸಿದಾಗಲೇ ನಮಗೆ ಸ್ವರ್ಗದ ವಾರಸತ್ವ ಅಂತಿರ್ತಾರೆ ಪರಮಾತ್ಮ. ಸೊ ಇಲ್ಲಿ ಮಧ್ಯಾಜೀಭವ ಅಂದರೆ ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನು ಅನುಸರಿಸೋದು, ಪ್ಲಸ್ ಅದ್ರ ಜೊತೆ ನರನಿಂದ ನಾರಾಯಣನಾಗೋದು ಈ ಮನ್ಮನಾಭವ ಅನ್ನೋ ಮಂತ್ರದಿಂದಲೇ ಅಂತೇಳಿ ಹೇಳಲಿಕ್ಕೆ ಅದನ್ನಲ್ಲಿ ತೋರಿಸಿರೋದು. ಸೊ ಇಲ್ಲಿ ಪರಮಾತ್ಮ ಹೇಳ್ತಿರ್ಬೇಕಾದ್ರೆ ನಮಗೆ ನಿಮ್ಮ ಪ್ರತಿಯೊಂದು ಆಲೋಚನೆ ಒಂದು ಆಶೀರ್ವಾದ ಆಗಬೇಕು ಅಂತಾರೆ. ಇನ್ನು ಎಷ್ಟರ ಮಟ್ಟಿಗೆ ಅಂತಂದರೆ ಪ್ರತಿಯೊಂದು ಆಲೋಚನೆಯಲ್ಲಿ ಶಕ್ತಿಶಾಲಿಯಾದ ಪವಿತ್ರವಾದ ಅಂದರೆ ಶುಭ ಭಾವನೆ ಶುಭ ಕಾಮನೆ ಇನ್ಕ್ಲೂಡ್ ಆಗಿರಬೇಕು, ಅಂದರೆ ನಿಹಿತವಾಗಿರಬೇಕು ಅದರಲ್ಲಿ. ಸೊ ಅದನ್ನೇ ಬ್ಲೆಸ್ಸಿಂಗ್ ಅಂತ ತಗೊಂಡಾಗ ಇಂಗ್ಲೀಷಲ್ಲಿ ಸ್ಟ್ರಾಂಗ್ ಪ್ಯೂರ್ ಆ್ಯಂಡ್ ಪವರ್ಫುಲ್ ಥಾಟ್ ಅನ್ನೋ ಥರ ಬರ್ತದೆ. ಸೊ ಆ ರೀತಿ ನಮ್ಮ ಮನಸ್ಸಿನಿಂದ ಒಂದು ಶಕ್ತಿಶಾಲಿಯಾದ ಆಲೋಚನೆ ಶುಭ ಭಾವನೆ ಶುಭ ಕಾಮನೆ ಬಂದಾಗ ಅಲ್ಲಿ ಅದು ಸಿದ್ಧಿಸ್ತದೆ. ಸೊ ಅದಾದಮೇಲೆ ಸದ್ಗುರು ಆಗಿದ್ದೀರಿ ಅಥವಾ ಗುರು ಪೌತ್ರರು ಆಗಿದ್ದೀರಿ, ಮೊಮ್ಮಕ್ಕಳ ಅಧಿಕಾರ ಹೆಚ್ಚಾಗಿರುತ್ತದೆ. ಬ್ರಹ್ಮನ ಮಕ್ಕಳು ಎಂದಾಗ ಮೊಮ್ಮಕ್ಕಳು ಸಹ ಆದಿರಲ್ಲವೇ? ಎಷ್ಟು ತಂದೆಯ ಸಂಬಂಧವೋ ಅಷ್ಟು ತಮ್ಮ ಸರ್ವ ಸಂಬಂಧದಲ್ಲಿ ಅಧಿಕಾರಿ ಆತ್ಮರಾಗಿದ್ದೀರಿ. ಸೊ ಆ್ಯಕ್ಚುಲಾಗಿ ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಏನಾಗ್ತಿತ್ತು ಅಂತಂದರೆ ಪರಮಾತ್ಮ ಮೇಲೆ ನಾವು ಕೆಳಗಡೆ ನಿಮ್ಮ ಪಾದದ ಹತ್ರ ನಮಗೇನಾದರೂ ಸ್ವಲ್ಪ ಪ್ಲೇಸ್ ಕೊಡು, ನೀನು ಸೋಲಾಕಲ ಸಂಪೂರ್ಣ, ನಾನು ನೀಚನಿಕ್, ಈ ರೀತಿ ಏನೋ ಅನ್ಕೊತಾ ಇದ್ವಿ. ಆದರೆ ಇಲ್ಲಿ ಪರಮಾತ್ಮ ತಂದೆಯಾಗಿ ಸದ್ಗುರುವಾಗಿ ಎಲ್ಲ ಮಕ್ಕಳಿಗೆ ವಾರಸತ್ವ ಅಂದರೆ ಸರ್ವ ಸಂಬಂಧಗಳಲ್ಲಿ ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಸೊ ತಂದೆ ಸಮಾನರಾಗಿ ಎಲ್ಲರಿಗೆ ಪಾಲನೆಯನ್ನು ಕೊಡ್ತೀವಿ, ಸದ್ಗುರು ಸಮಾನವಾಗಿ ಎಲ್ಲರಿಗೆ ವರದಾನಗಳನ್ನು ಕೊಡ್ತೀವಿ, ತಂದೆ ಅಂದರೆ ಟೀಚರ್, ಆ ಟೀಚರ್ನ ಸಮಾನವಾಗಿ ಎಲ್ಲರಿಗೂ ಶಿಕ್ಷಣವನ್ನು ಕೊಡ್ತೀವಿ. ಅಂದರೆ ಪ್ರತಿಯೊಂದರಲ್ಲಿ ಅಲ್ಲಿ ವಾರಸತ್ವವನ್ನು ಅಂದರೆ ಆಸ್ತಿಯನ್ನು ಕೊಟ್ಬಿಟ್ಟಿದ್ದಾರೆ. ಅದಕ್ಕಾಗಿ ಅಧಿಕಾರಿ, ಸರ್ವ ಸಂಬಂಧಗಳಲ್ಲಿ ಅಧಿಕಾರಿ ಆತ್ಮರು ಅಂತಿದ್ದಾರೆ. ಸೊ ಅದಾದಮೇಲೆ ಬೋಲಾನಾಥ ತಂದೆಯಿಂದ ಎಲ್ಲವನ್ನೂ ತೆಗೆದುಕೊಳ್ಳಲು ಹುಷಾರಾಗಿದ್ದೀರಿ, ಒಳ್ಳೆಯ ವ್ಯಾಪಾರಿಯೂ ಆಗಿದ್ದೀರಿ. ವ್ಯಾಪಾರ ಮಾಡಿರುವಿರಲ್ಲವೇ? ಭಗವಂತನ ಜೊತೆಗೆ ವ್ಯಾಪಾರ ಮಾಡುವೆವು ಎಂದು ಯೋಚಿಸಿದ್ದೀರಾ? ವ್ಯಾಪಾರದಲ್ಲಿ ಏನನ್ನು ತೆಗೆದುಕೊಂಡಿದ್ದೀರಿ? ಮುಕ್ತಿ, ಜೀವನ್ ಮುಕ್ತಿ ಇಷ್ಟೇ ಸಿಕ್ಕಿತೆ. ವ್ಯಾಪಾರಿಯ ಜೊತೆ ಜಾದೂಗಾರ ಸಹ ಆಗಿದ್ದೀರಿ. ಮತ್ತು ಯಾವ ವ್ಯಾಪಾರವನ್ನು ಮಾಡುವ ಅವಶ್ಯಕತೆ ಇಲ್ಲದಷ್ಟು ದೊಡ್ಡ ವ್ಯಾಪಾರವನ್ನು ಮಾಡಿರುವಿರಿ. ಯಾವುದೇ ವಸ್ತುವಿನ ವ್ಯಾಪಾರ ಮಾಡಿಲ್ಲ, ಆದರೆ ವಸ್ತುವಿನ ದಾತನ ವ್ಯಾಪಾರ ಮಾಡಿರುವಿರಿ. ಸೊ ಇಲ್ಲಿ ಪರಮಾತ್ಮ ನಮಗೇನು ತಿಳಿಸ್ತಾ ಇದ್ದಾರೆ ಅಂತಂದರೆ, ಏನಕ್ಕೂ ಕೆಲಸಕ್ಕೆ ಬರದೇ ಇರೋ ಈ ಕಾಮಕ್ರೋಧ ಲೋಭ ಅಹಂಕಾರಗಳನ್ನು ಕೊಟ್ಟು ತಂದೆಯಿಂದ ಸರ್ವ ಗುಣಗಳು ಸರ್ವಶಕ್ತಿಗಳು ಮತ್ತು ಸರ್ವ ಖಜಾನೆಗಳು ಜ್ಞಾನಧನ ಎಲ್ಲವನ್ನ ಪಡಿತಾ ಇದ್ದೀವಿ. ಮುಕ್ತಿ, ಜೀವನ್ ಮುಕ್ತಿ ಕೂಡ. ಅಂದರೆ ಏನಕ್ಕೂ ಕೆಲಸಕ್ಕೆ ಬಾರದೇ ಇರೋ ಇವುಗಳನ್ನು ಹಾಕಿ, ಕಾಮಕ್ರೋಧ ಲೋಮ ಅಹಂಕಾರಗಳನ್ನು ಹಾಕಿ ಪಡೆದಿರೋದೇನು? ಟಾಪ್ ಮೋಸ್ಟ್ ಈ ಪ್ರಪಂಚದಲ್ಲಿ. ಆ ಟಾಪ್ ಅಂದರೆ ಸರ್ವಶ್ರೇಷ್ಠವಾದವುಗಳನ್ನು ಪಡೆದಿದ್ದೀವಿ. ಅದಕ್ಕಾಗಿಯೇ ನೀವು ಭಾಳ ಹುಷಾರಿದ್ದೀರಿ ನೀವು ಅಂತಿದ್ದಾರೆ. ಸೊ ಅದಾದಮೇಲೆ ಇನ್ನು ಈ ಮುರಳಿಯಲ್ಲಿ ಹೇಳೋದೇನು ಅಂತಂದರೆ ಪರಮಾತ್ಮ, ನೀವು ಎಲ್ಲವೂ ಬಂದಿತ್ತಲ್ಲವೇ? ದಾತನನ್ನೇ ತಮ್ಮವನನ್ನಾಗಿ ಮಾಡಿಕೊಂಡಿರುವಿ ಅಂದರೆ ಕೊಡುವ ದಾತನನ್ನೇ ತಮ್ಮವರನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ರಿ. ಇನ್ನು ಇದಕ್ಕಿಂತ ಏನು ಬೇಕು? ಇದಕ್ಕಿಂತ ಹುಷಾರಾಗಿರೋರು ಯಾರಾದರೂ ಇರ್ತಾರಾ? ಇಷ್ಟು ಬುದ್ಧಿಯುಳ್ಳವ್ರು ಇರ್ತಾರಾ ಅಂಥೇಳಿ ಕೇಳ್ತಿದ್ದಾರೆ. ಸೊ ಇಲ್ಲಿ ಪರಮಾತ್ಮ ನಮಗೆ ನಮ್ಮ ಸದ್ಗುರುವಿನ ಪಾತ್ರದ ಬಗ್ಗೆ ತಿಳಿಸಿದ್ದಾರೆ. ಸೊ ಸದ್ಗುರು, ನಾವು ಮಾಸ್ಟರ್ ಸದ್ಗುರು ಅನ್ನಲಿಕ್ಕೆ ಪರಮಾತ್ಮ ನಮಗೆ ಏನು ಕೊಡ್ತಾ ಇದ್ದಾರೆ? ಮಾಸ್ಟರ್ ಸದ್ಗುರು ಭವ ಅನ್ನೋ ವರದಾನವನ್ನು ಕೂಡ ಕೊಡ್ತಾರೆ, ಮನ್ಮನಾಭವ ಅನ್ನೋ ವರದಾನವನ್ನು ಕೊಡ್ತಾರೆ. ಸೊ ಇಲ್ಲಿ ಸದ್ಗುರುವಿಗಾಗಿ ನಾವು ಮಾಡಬೇಕಾಗಿರೋ ಸಂಕಲ್ಪ ಆ ಸಂಬಂಧಕ್ಕಾಗಿ ಅಂದರೆ ಶಿವಪರಮಾತ್ಮ ನನಗೆ ಸದ್ಗುರು, ನಾನು ಮಾಸ್ಟರ್ ಸದ್ಗುರು ಅನ್ನೋ ಸಂಕಲ್ಪ ಮಾಡಬೇಕು. ಎಲ್ಲ ಮುರಳಿಗಳನ್ನು ಮಾಡ್ತಿರ್ಬೇಕಾದ್ರೆ ಸ್ಟಾರ್ಟಿಂಗು ಈ ಸಂಕಲ್ಪವನ್ನು ಕೂಡ ಮಾಡಿನೇ ಸ್ಟಾರ್ಟ್ ಮಾಡೋದು. ಸೊ ಈ ವಿಷಯದ ಮೇಲೆ ಮನ್ಮನಾಭವ ಅನ್ನೋದ್ರ ಮೇಲೆ ಕಂಪ್ಲೀಟಾಗಿ ಎಲ್ರಿಗೂ ಒಂದು ಕ್ಲಾರಿಟಿ ಬಂದಿದೆ ಅಂಥೇಳಿನೇ ಅಂದ್ಕೊಳ್ತಾ ಇದ್ದೀನಿ. ಓಂ ಶಾಂತಿ.